ಅಬ್ಬಬ್ಬಾ ಏನು ವೆರೈಟಿ ಮನೆಗೆ ಬೇಕಾಗಿರುವಂಥ ಐಟಮ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ಅಂತ ಅನ್ಕೊತಾ ಇದ್ದೀರಾ? ಇದು ಎಲ್ಲಿ ಏನಕ್ಕೆ ಈ ಥರ ಇಟ್ಟಿದ್ದಾರೆ ಅಂತ ನಿಮಗೆ ಗೊತ್ತಿದೆಯಾ? ಗೊತ್ತಿಲ್ಲ ಅಂದರೆ ಇವಾಗ ತಿಳ್ಕೊಳ್ಳೋಣ ಬನ್ನಿ. ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ನಮ್ಮ ಕಾಡುಮಲ್ಲೇಶ್ವರ ದೇವಸ್ಥಾನದ ಹತ್ತಿರ ಕಡಲೆಕಾಯಿ ಪರಿಷೆ ತುಂಬ ವಿಜೃಂಭಣೆಯಿಂದ ನಡೀತಾ ಇರುತ್ತೆ. ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ 3ನೇ ಸೋಮವಾರ ಅಂದರೆ ಕಾರ್ತಿಕ ಸೋಮವಾರ 3ನೇ ವಾರ ಬಂದಾಗ ಈ ರೀತಿ ಕಡಲೆಕಾಯಿ ಪರಿಷೆ ಶುರು ಆಗುತ್ತೆ. ಹಾಗಾಗಿ ಕಡಲೆಕಾಯಿ ಪರಿಷೆ ಯಾವ ದಿನದಿಂದ ಶುರುವಾಗಿ ಯಾವ ದಿನಕ್ಕೆ ಮುಕ್ತಾಯ ಆಗ್ತಾ ಇದೆ, ಮತ್ತೆ ಇಲ್ಲಿ ಯಾವ ರೀತಿ ಈಗ ಸಿದ್ಧತೆ ನಡೀತಾ ಇದೆ, ಮತ್ತೆ ಇಲ್ಲಿ ಇವಾಗ ಏನೆಲ್ಲ ಪದಾರ್ಥಗಳನ್ನ ಇಲ್ಲಿ ಇಟ್ಟು ಮಾರ್ತಾ ಇದ್ದಾರೆ ಅಂತಾನೂ ಕೂಡ ನೋಡ್ಕೊಂಡ್ ಬರೋಣ. ಮಲ್ಲೇಶ್ವರಂನಲ್ಲಿರುವ ಕಾಡು ಮಲ್ಲೇಶ್ವರ ದೇವಸ್ಥಾನದ ಹತ್ತಿರ ಕಡಲೆಕಾಯಿ ಪರಿಷೆ ಶುರು ಆಗಿದೆ. ಶನಿವಾರ 8ನೇ ತಾರೀಕಿಂದ ಕಡಲೆಕಾಯಿ ಪರಿಷೆ ಶುರು ಆಗ್ತಾ ಇದೆ, ಅಂದ್ರೆ ನಾಳೆಯಿಂದ. ನಾಳೆ 8ನೇ ತಾರೀಕಿಂದ ಶುರುವಾಗಿ 10ನೇ ತಾರೀಕುವರೆಗೂ ಇರುತ್ತೆ. ಅಂದ್ರೆ ಕಡಲೆಕಾಯಿ ಪರಿಷೆ 3 ದಿನ ಇಲ್ಲಿ ನಡೆಯುತ್ತೆ. ಕಡಲೆಕಾಯಿ ಪರಿಷೆ ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸಲಿ ಯಾರಿಗಾದ್ರೂ ಸಾಧ್ಯ ಆಗುತ್ತೆ ಅನ್ನೋರಿದ್ರೆ ಒಂದ್ಸಲಿ ಇಲ್ಲಿ ಬಂದ್ಬಿಟ್ಟು ನೀವು ನೋಡ್ಬೋದು. ಮನೆಗೆ ಬೇಕಾಗಿರುವಂಥ ಐಟಮ್ಸ್ಗಳೇ ಆಗಿರ್ಬೋದು, ಮಕ್ಳಿಗೆ ಬೇಕಾಗಿರುವಂಥ ಆಟ ಸಾಮಾನುಗಳೇ ಆಗಿರ್ಬೋದು, ಇಲ್ಲಿ ಎಲ್ಲನೂ ಕೂಡ ಅಂದರೆ ಪ್ರತಿಯೊಂದು ಕೂಡ ಇಲ್ಲಿ ಸಿಗುತ್ತೆ. ಹೆಸರಲ್ಲೇ ಇರುವಂಥ ಈ ಕಡಲೆಕಾಯಿ ನಿಮಗೆ ಬೇಯಿಸಿರೋದು ಕಡಲೆಕಾಯಿ ಬೇಕಾ, ಅಥವಾ ಹುರಿದಿರೋ ಕಡಲೆಕಾಯಿ ಬೇಕಾ, ಅಥವಾ ಹಸಿದು ಕಡಲೆಕಾಯಿ ಬೇಕಾ, ಇಲ್ಲ ಮಸಾಲೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕಡಲೆಕಾಯಿ ಬೀಜ ಮಾಡ್ತಾರಲ್ಲ ಆ ರೀತಿ ಕಡಲೆಕಾಯಿ ಬೇಕಾ, ಎಲ್ಲ ಥರದ್ದು ಇಲ್ಲಿ ಸಿಗುತ್ತೆ. ಶನಿವಾರ ಭಾನುವಾರ ಹೇಗಿದ್ರು ರಜಾ ಇರುತ್ತೆ, ಅಂದರೆ ನಾಳೆ ಸೆಕೆಂಡ್ ಸಾಟರ್ಡೆ ಬೇರೆ ಇರುತ್ತೆ. ಅದಕ್ಕೋಸ್ಕರ ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಇಲ್ಲಿ ಬರ್ಬೋದು. ಇದು ಇವತ್ತಿನ ವಿಡಿಯೋ, ಅಂದರೆ ನಾನು ಮಧ್ಯಾಹ್ನ ಹಿಡ್ದಿರೋಂಥ ವಿಡಿಯೋ ಇದು. ಇನ್ನೂ ಸ್ವಲ್ಪ ಅಂಗಡಿಗಳು ಈಗಷ್ಟೇ ಇಡ್ತಾ ಇದ್ದಾರೆ. ಕೆಲವರೆಲ್ಲ ಈಗಷ್ಟೇ ಅವ್ರು ಕುತ್ಕೊಳ್ಳುವಂಥ ಜಾಗ ಯಾವುದಿರುತ್ತೆ ಅಲ್ಲಿ ಹೋಗ್ಬಿಟ್ಟು ಅವರು ಸಿದ್ಧತೆನ ಮಾಡ್ಕೊತಾ ಇದ್ದಾರೆ. ನೀವು ಇವತ್ತು ರಾತ್ರಿನೇ ಬಂದರೂ ಕೂಡ ಪೂರ್ತಿಯಾಗಿ ಇಲ್ಲಿ ನೀವು ನೋಡ್ಬೋದು. ಕಡಲೆಕಾಯಿ ಪರಿಷೆನ ರಾತ್ರಿ ಹೊತ್ತು ನೀವು ನೋಡಿದ್ರಂತೂ ತುಂಬಾನೇ ಚೆನ್ನಾಗಿರುತ್ತೆ. 2 ಕಣ್ಣು ಸಾಲೋದಿಲ್ಲ, ಯಾಕಂದ್ರೆ ಆ ಒಂದು ಲೈಟ್ ಬೆಳಕಿಗೆ ತುಂಬಾನೇ ಚೆನ್ನಾಗಿ ಕಾಣ್ತಾ ಇರುತ್ತೆ. ನೀವೇನಾದ್ರೂ ಇವತ್ತು ರಾತ್ರಿನೇ ಬರೋದಾದ್ರೆ ಮೊದಲು ದೇವರ ದರ್ಶನ ಮಾಡಿ. ಅಂದ್ರೆ ಗಂಗಮ್ಮ ದೇವಸ್ಥಾನ ಇದೆ, ಕಾಡು ಮಲ್ಲೇಶ್ವರ ದೇವಸ್ಥಾನ, ಲಕ್ಷ್ಮೀ ನರಸಿಂಹ ದೇವಸ್ಥಾನ, ಮತ್ತೆ ನಂದಿ ತೀರ್ಥ ದೇವಸ್ಥಾನ. ಈ 4 ದೇವಸ್ಥಾನಕ್ಕೆ ಹೋಗಿ ಕಣ್ತುಂಬ ದೇವರ ದರ್ಶನ ಮಾಡ್ಕೊಂಡ್ಬಿಟ್ಟು ಆಮೇಲೆ ಬೇಕಾದ್ರೆ ನೀವು ಶಾಪಿಂಗ್ ಮಾಡ್ಕೋಬಹುದು. ಎಲ್ಲಾ ದೇವರ ದರ್ಶನ ಮಾಡಿದ್ರೆ ನೀವು ಕಣ್ತುಂಬ ದೇವ್ರನ್ನ ನೋಡ್ತಾ ಇದ್ರೆ ಅಲ್ಲಿ ನೀವು ನೋಡ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ. ಆ ರೀತಿ ಚೆನ್ನಾಗಿ ಮಾಡಿರ್ತಾರೆ. 2 ಕಣ್ಣು ಕೂಡ ಸಾಲೋದಿಲ್ಲ ನೀವು ನೋಡೋದಿಕ್ಕೆ, ಅಷ್ಟು ಚೆನ್ನಾಗಿರುತ್ತೆ. ಅಂದ್ರೆ ಕಡಲೆಕಾಯಿಂದನೇ ಅಲಂಕಾರವನ್ನ ಮಾಡಿರ್ತಾರೆ. ಇವಾಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಿರುವಂಥ ಈ ನಂದಿ ಏನಿದೆ ಇದಕ್ಕೂ ಕೂಡ ಕಡಲೆಕಾಯಿಂದ ಅಲಂಕಾರವನ್ನ ಮಾಡ್ತಾರೆ. ಈಗ ಇದಕ್ಕೆ ಸಿದ್ಧತೆನ ಮಾಡ್ಕೊತಾ ಇದ್ದಾರೆ. ಇಲ್ಲಿ ಒಂದು ವಿಶೇಷತೆ ಇದೆ, ಅದು ಏನು ಅಂತ ಅಂದರೆ ನಮ್ಮ ರೈತರು ಏನಿದ್ದಾರೆ, ರೈತರು ಬೆಳೆದ ಮೊದಲ ಬೆಳೆ ಏನಿರುತ್ತೆ, ಅವ್ರೇನು ಬೆಳೆದಿರ್ತಾರೋ ಅದರ ಮೊದಲ ಬೆಳೆ ಏನಿರುತ್ತೆ ಅದನ್ನು ತಂದ್ಬಿಟ್ಟು ಮೊದಲು ದೇವರಿಗೆ ಅರ್ಪಿಸ್ತಾರೆ. ದೇವರಿಗೆ ಅರ್ಪಿಸಾದ್ಮೇಲೆ ಅದನ್ನು ಮಾರ್ತಾರೆ. ಅದು ಹೂನೇ ಆಗಿರ್ಬೋದು, ತರಕಾರಿನೇ ಆಗಿರ್ಬೋದು, ಅಥವಾ ಈ ರೀತಿ ಕಡಲೆಕಾಯೇ ಆಗಿರ್ಬೋದು. ಮೊದಲು ಅವ್ರೇನು ಬೆಳೆದಿರ್ತಾರೋ ಆ ಬೆಳೆನ ಮೊದಲು ದೇವ್ರಿಗೆ ಅರ್ಪಿಸಾದ್ಮೇಲೆ ದೇವ್ರಿಗೆ ಕೊಟ್ಟಾದ್ಮೇಲೆ ಆಮೇಲೆ ಅದನ್ನ ಮಾರ್ತಾರೆ. ಇಲ್ಲಿ ಮಾರೋದಕ್ಕೋಸ್ಕರ ಅವರು ಊರಿಂದ ಬಂದಿರ್ತಾರೆ. ಮತ್ತೆ ಇಲ್ಲಿ ನೀವೇನೇ ತಗೊಂಡ್ರು ಕೂಡ ಇಲ್ಲಿ ಪ್ಲಾಸ್ಟಿಕ್ ಕವರ್ನ ಕೊಡೋದಿಲ್ಲ. ಇಲ್ಲೇ ಸೇಲ್ ಮಾಡ್ತಿರ್ತಾರೆ ಬ್ಯಾಗ್ಗಳನ್ನ, ನೀವು ಅದನ್ನ ತಗೊಂಡ್ಬಿಟ್ಟು ನೀವು ಇಲ್ಲಿ ಪರ್ಚೇಸ್ ಮಾಡ್ಬೋದು. ಒಟ್ಟಿನಲ್ಲಿ ಕಡಲೆಕಾಯಿ ಪರಿಷೆನಲ್ಲಿ ಪ್ಲಾಸ್ಟಿಕ್ ಕವರ್ಸ್ಗಳು ಅಲೋ ಇಲ್ಲ, ಇದು ನೆನ್ಪಿಟ್ಕೊಂಡ್ಬಿಡಿ. ಈಗಷ್ಟೇ ಅಂಗಡಿಗಳನ್ನ ಹಾಕ್ತಾ ಇರೋದ್ರಿಂದ ನಾನು ತೋರಿಸ್ತಿರೋದು ಸ್ವಲ್ಪ ಕಡಿಮೆನೇ ಇದೆ. ಆದ್ರೆ ಇವತ್ತಿನ ರಾತ್ರಿಯಿಂದನೇ ಎಲ್ಲಾನು ಕೂಡ ಫಿಲ್ ಆಗುತ್ತೆ. ಕಡಲೆಕಾಯಿ ಪರಿಷೆ ಅನ್ನೋದೇ ಒಂದು ಜಾತ್ರೆ ತರ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೀವು ಇಲ್ಲಿ ಬಂದ್ಮೇಲೆ ಮೊದಲು ದೇವಸ್ಥಾನಕ್ಕೆ ಹೋಗ್ತೀರಾ, ದೇವಸ್ಥಾನಕ್ಕೆ ಹೋದಾದ್ಮೇಲೆ ಶಾಪಿಂಗ್ ಮಾಡ್ತೀರಾ. ಶಾಪಿಂಗ್ ಆದ್ಮೇಲೆ ನಿಮ್ಗೆ ಟಯರ್ಡ್ ಆಗುತ್ತೆ ಅಲ್ವಾ? ಟಯರ್ಡ್ ಆದಾಗ ನೀವು ಚಿಂತೆ ಮಾಡೋದು ಬೇಡ, ಅದಕ್ಕೆ ಅಂತಾನೆ ಎಲ್ಲಾ ತರ ವೆರೈಟಿ ಇಲ್ಲಿ ತಿನ್ನೋದಕ್ಕೂ ಕೂಡ ಐಟಮ್ಸ್ಗಳು ಇಟ್ಟಿರ್ತಾರೆ. ಇದಿಷ್ಟೇ ಅಲ್ಲ, ಹೆಣ್ಣು ಮಕ್ಕಳ ಅಚ್ಚುಮೆಚ್ಚಿನ ಕಿವಿ ಓಲೆಗಳು ಕೂಡ ಸಿಗುತ್ತೆ. ಓಲೆ, ಬಳೆ, ಸ್ಟಿಕ್ಕರ್ಗಳು ಅಂದರೆ ನನಗೂ ಕೂಡ ತುಂಬಾನೇ ಇಷ್ಟ. ನಾನು ಕೂಡ ಎಲ್ಲೇ ಜಾತ್ರೆ ಆ ಥರ ಏನೇ ಹೋದ್ರೂ ನಾನು ತಗೊಳ್ಳೋದೇ ಆ 3 ಬಾಗಿಲಿಗೆ ತೋರಣ ಕಟ್ಟೋದಿಕ್ಕೂ ಕೂಡ ವೆರೈಟಿ ಇಲ್ಲಿ ಸಿಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು.
ಇಲ್ಲಿ ಇದು ಸಿಗೋದಿಲ್ಲ ಅದು ಸಿಗೋದಿಲ್ಲ ಅಂತ ಏನೂ ಇಲ್ಲ. ಎಲ್ಲ ಕೂಡ ಒಂದು ಮನೆಗೆ ಏನೇನು ಕಂಪ್ಲೀಟಾಗಿ ಐಟಮ್ಸ್ಗಳು ಬೇಕೋ ನಾವು ತೊಗೊತೀವೋ ಅದೆಲ್ಲನೂ ಕೂಡ ಇಲ್ಲಿ ಸಿಗುತ್ತೆ. ಬಟ್ಟೆಯಿಂದ ಕೂಡ ಸಿಗುತ್ತೆ. ಬನ್ನು ನೋಡಿ, ಇಲ್ಲಿ ಬೆಡ್ಶೀಟ್ಗಳನ್ನ ಮಾರ್ತಾ ಇದ್ದಾರೆ. ಎಷ್ಟು ವೆರೈಟಿ ಬೆಡ್ಶೀಟ್ಗಳಿದೆ ಇಲ್ಲಿ ನೋಡಿ. ಇನ್ನು ಹೆಣ್ಮಕ್ಳಿಗೆ ಕ್ಲಿಪ್ಸ್ಗಳು ಬೇಕಾ, ಹೇರ್ ಪಿನ್ಸ್ಗಳು ಬೇಕಾ, ನೈಲ್ ಪಾಲಿಶು, ಮೆಹಂದಿ ಕೋನು, ಏನು ಬೇಕು ಸ್ಟಿಕ್ಕರ್ಸ್ಗಳು, ಇನ್ನು ಆಟ ಆಡೋದಕ್ಕೆ, ಮತ್ತು ನೋಡಿ ಇಲ್ಲಿ ನೋಡ್ತಿದ್ದೀರಲ್ಲ ಬುಕ್ಸ್ಗಳು, ಎಲ್ಲ ಥರ ಆಟ ಸಾಮಾನುಗಳು, ಚಿಕ್ಕ ಮಕ್ಕಳಿಗೆ ಆಟ ಸಾಮಾನುಗಳು ಎಲ್ಲ ಥರ ಇಲ್ಲಿ ಸಿಗುತ್ತೆ. ಚಿಕ್ಕ ಮಕ್ಕಳಿಗೆ ಬೇಕಾಗಿರುವಂಥ ಸ್ಲೇಟ್ಗಳು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಇನ್ನು ಮನೆಗೆ ಬೇಕಾಗಿರುವಂಥ ಸ್ಟ್ಯಾಂಡ್ಗಳು, ಸ್ಪೂನ್ಸು, ತಟ್ಟೆಗಳು, ಲೋಟ, ಚೊಂಬು ಎಲ್ಲ ಥರ ಸಿಗುತ್ತೆ ಇಲ್ಲಿ. ನಲ್ಲಿ ಒಂದು ಮನೆಗೆ ಏನೇನು ಅವಶ್ಯಕತೆ ಇರುವಂಥ ವಸ್ತುಗಳು ಬೇಕೋ ನಮಗೆ ಅದೆಲ್ಲ ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ಸಿಗುತ್ತೆ. ನೀವು ಕೂಡ ಒಂದ್ಸಲಿ ಬಂದು ನೋಡಿ, ನಿಮಗೆ ತಿಳಿಯುತ್ತೆ. ನಾನು ಹೇಳೋದಕ್ಕಿಂತ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳ ಜೊತೆನೇ ಬನ್ನಿ, ತುಂಬಾ ಚೆನ್ನಾಗಿರುತ್ತೆ. ಆದರೆ ಆದಷ್ಟು ಮಕ್ಕಳನ್ನ ತುಂಬ ಸೇಫಾಗಿ ನೋಡ್ಕೊಳ್ಳಿ, ಏಕೆಂದರೆ ರಶ್ಶು ಕೂಡ ಇರುತ್ತಲ್ವ, ಸ್ವಲ್ಪ ಹುಷಾರಾಗಿ ಇದ್ದರೆ ಒಳ್ಳೆಯದು. ಮತ್ತು ನೀವು ಮೈ ಮೇಲೆ ಹಾಕೊಂಡಿರುವಂಥ ಒಡವೆಗಳು ಕೂಡ ತುಂಬ ಹುಷಾರಾಗಿ ನೋಡ್ಕೋಬೇಕಾಗತ್ತೆ. ನನ್ನ ಪ್ರಕಾರ ಹೇಳಬೇಕು ಅಂದರೆ ನೀವು ಒಡವೆಗಳನ್ನು ಹಾಕೊಂಡು ಹೋಗದೇ ಇರೋದೇ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಇದಿಷ್ಟು ಕೂಡ ಕಾಡುಮಲ್ಲೇಶ್ವರ ದೇವಸ್ಥಾನದ ಹತ್ತಿರ ನಡೀತಿರುವಂಥ ಕಡಲೆಕಾಯಿ ಪರೀಕ್ಷೆ ಯಾವ ದಿನದಿಂದ ಶುರು ಆಗ್ತಾ ಇದೆ, ಯಾವ ದಿನಕ್ಕೆ ಮುಕ್ತಾಯ ಆಗ್ತಾ ಇದೆ, ಮತ್ತು ಹೇಗೆಲ್ಲ ಸಿದ್ಧತೆ ನಡೀತಾ ಇದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ. ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಖಂಡಿತವಾಗ್ಲೂ ಈ ಕಡಲೆಕಾಯಿ ಪರೀಕ್ಷೆಗೆ ಭಾಗವಹಿಸಿ. ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.